ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಜಾಲಿ ರೈಡ್ಗೆಂದು ಹೊರಟ ಸ್ನೇಹಿತರು ಮತ್ತೆ ಮನೆಗೆ ಬರಲೇ ಇಲ್ಲ. ತಂದೆ ತಾಯಿಗೆ ಸುಳ್ಳು ಹೇಳಿ ಹೊರಟವರು ಜವರಾಯನ ಬಳಿ ಸೇರಿದ್ದಾರೆ. ಅಷ್ಟಕ್ಕೂ ಅವರಿಗೆಲ್ಲ ಏನಾಯ್ತು ಎಂಬುದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಕಾರು ಬಸ್ ನಡುವೆ ಭೀಕರ ರಸ್ತೆ ಅಪಘಾತ. ಜವರಾಯನ ಅಟ್ಟಹಾಸಕ್ಕೆ ಜಿಂದಾಲ್ ಬಳಿ 5 ಸಾವು. ಎಸ್, ಹೊಸಕೋಟೆಯಲ್ಲಿ ಸರಣಿ ಅಪಘಾತ ಪ್ರಕರಣ ಮಾಸುವ ಮುನ್ನವೇ ನೆಲಮಂಗಲದ ಜಿಂದಾಲ್ ಸಮೀಪ ಮತ್ತೊಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೆಳಗಿನ ಜಾವ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಹಾರಿ ಎದುರಿನಿಂದ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ 5 ಯುವಕರು ಮೃತಪಟ್ಟ ಘಟನೆ ನಡೆದಿದೆ. ನಾವು ಬೆಂಗಳೂರಿನಿಂದ ಹುಬ್ಳಿಗೆ ಹೋಗ್ತಾ ಇದ್ದೆ. ಹುಬ್ಳಿಗೆ ಹೋಗ್ಬೇಕಾದ್ರೆ ಕಾರು ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಆಪೋಸಿಟ್ ಬಂದು ಹೊಡೆದಿದೆ. ಅದು ಕಾರಲ್ಲಿ 5 ಜನ ಇದ್ದರು. ಅವ್ರು 4 ಜನ ಡೆತ್ ಆಗಿದ್ದಾರೆ ಅಂತ ಒಬ್ಬರು ಇಂಜರ್ಡ್ ಇದ್ದಾರೆ. ಏನು ಅನಿಸ್ತದೆ ನಿಮಗೆ? ಜೋರು ಸೌಂಡ್ ಬಂತ ಸರ್. ನಾನು ಅಪ್ಪ ಎಲ್ಲ ಹೋದಾಗ ಏನಾಗುತ್ತೆ ಸರ್, ಬಂದು ಹೊಡೆದಾಗ ಎಲ್ಲ ಸಾಕಾಗುತ್ತಲ್ಲ ಸರ್. ಡಿವೈಡ್ರಿಂದ ಮೇಲೆ ಬಂದು ಬಸ್ಸಿಗೆ ಹಾರಿರೋದು. ಅಕ್ಷಣ ಏನಾಗುತ್ತೆ ಸರ್, ನಾವು ರಮೇಲೆಲ್ಲ ಗ್ಲಾಸ್ ಚೂರೆಲ್ಲ ನನಗೆ ಫುಲ್ ಸಿಡಿದೆ. ನಾನೇ ಡ್ರೈವಿಂಗ್ ಸರ್, ನಾನೇ ಡ್ರೈವರ್. ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದ ಇಂಡಿಕಾ ಕಾರು ಬೆಂಗಳೂರಿನಿಂದ ತುಮಕೂರು ಕಡೆಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿವೈಡರ್ ಹಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಇಂಡಿಕಾ ಕಾರ್ನಲ್ಲಿದ್ದ 5 ಪ್ರಯಾಣಿಕರ ಪೈಕಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಓರ್ವ ಪ್ರಯಾಣಿಕ ನೆಲಮಂಗಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತರ ಪೈಕಿ 2ರನ್ನ ದೊಡ್ಡಬಳ್ಳಾಪುರ ಹರ್ಷಿತ್ ಮತ್ತು ಲಿಖಿತ್ ಎಂದು ಗುರುತಿಸಲಾಗಿದೆ. ಮೃತ ಹರ್ಷಿತ್ ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ದ ಎಂದು ತಿಳಿದು ಬಂದಿದೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 8:30 ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಚೆಗೆ ಬಂದ. ನಾನೇ ಅಂದೆ ಬಾರೋ ಮನೆಗೆ ಅಂದ್ಬಿಟ್ಟು ಬರಲಿಲ್ಲ. ನೈಟ್ ಶಿಫ್ಟ್ ಹೋಗ್ಬೇಕು ಅಂತ ಅಂದ. ಯಾವಾಗೂ ಹೋಯ್ತಾ ಇರ್ತಾನೆ ಅಂದ್ಬಿಟ್ಟು ಬಿಟ್ಟೆ. ಆದ್ರೆ ಈ ತರ ಹೋಯ್ತಾನೆ ಅಂತ ಗೊತ್ತಿಲ್ಲ. ಇನ್ನು ಎಲ್ಲ 5 ಯುವಕರು ಸ್ನೇಹಿತರು ಎನ್ನಲಾಗ್ತಾ ಇದ್ದು, ರಾತ್ರಿ ಲಾಂಗ್ ಡ್ರೈವ್ಗಾಗಿ ಇಂಡಿಕಾ ಕಾರು ಏರಿ ಜಾಲಿ ರೈಡ್ಗೆ ಹೋಗಿದ್ರು ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಮುಂಭಾಗ ಗ್ಲಾಸ್ ಪೀಸ್ ಆಗಿದ್ದು, ಮುಂಭಾಗ ಕೂತಿದ್ದ ಪ್ರಯಾಣಿಕರು ಪವಾಡ ಸದೃಶ ರೀತಿಯಲ್ಲಿ ಬಸ್ನಲ್ಲಿದ್ದ 42 ಪ್ರಯಾಣಿಕರು ಬಚಾವಾಗಿದ್ದಾರೆ. ಅಪಘಾತದಲ್ಲಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಪ್ರಕರಣ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತುಮಕೂರು ಕಡೆಯಿಂದ ಬರ್ತಕ್ಕಂಥ ಒಂದು ಕಾರು ಈ ಮೀಡಿಯನನ್ನು ದಾಟಿ ಹೋಗಿ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಸಿಗೆ ಮುಖಾಮುಖಿಯಾಗಿ ಇದು ಅಪಘಾತ ಆಗಿದೆ. ಬೇಸಿಕಲಿ ಅಂದರೆ ಪ್ರೈಮರಿ ಅದು ಆ ಥರ ಅಂತ ಗೊತ್ತಾಗಿದೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರಾಥಮಿಕ ಇನ್ಫಾರ್ಮೇಷನ್ ಪ್ರಕಾರ ಒಟ್ಟು 4 ಜನ ಡೆತ್ ಆಗಿದ್ದಾರೆ, 1 ಇಂಜೂರ್ಡ್ ಇದ್ದಾರೆ ಅಂತ ಗೊತ್ತಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಮುಂದೆ ತನಿಖೆ ಮುಂದುವರಿತದೆ. ಒಟ್ಟಾರೆ ಜಾಲಿ ರೈಡ್ನಲ್ಲಿದ್ದ ಗೆಳೆಯರು ಅಪಘಾತದಲ್ಲಿ ದುರ್ಮರಣ ಅಪ್ಪಿರೋದಂತೂ ನಿಜಕ್ಕೂ ದುರಂತ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.